ಓಂ ನಾರಸಿಂಹಾಯ ನಮಃ. ನಮಗೆ ಜೀವನದಲ್ಲಿ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ ಅಂತಿರ್ತಕ್ಕಂಥ ಸಂದರ್ಭದಲ್ಲಿ ಜೀವನ ನಿರ್ವಹಣೆ ಮಾಡಲೇಬೇಕು. ಏನಾದರೂ ಒಂದು ಉದ್ಯೋಗ ಮಾಡಲೇಬೇಕು. ಮುಖ್ಯವಾಗಿ ಉದ್ಯೋಗ ಸಿಗ್ತಾ ಇಲ್ಲ. ಉದ್ಯೋಗ ಸಿಗದೆ ಇರೋದಕ್ಕೆ ಏನು ಕಾರಣ ಆಗಿರುತ್ತೆ? ಎಷ್ಟೋ ಸಾರಿ ನೋಡಿರ್ತೀವಿ, ಸ್ವಲ್ಪ ಓದಿರ್ತಕ್ಕಂಥ ವ್ಯಕ್ತಿ ಕೂಡ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಬಹಳ ಚೆನ್ನಾಗಿ ಸೆಟ್ಲ್ ಆಗಿಬಿಡ್ತಾನೆ. ಕೆಲವರು ತುಂಬ ಓದಿರ್ತಾರೆ, ಎಲ್ಲೆಲ್ಲೋ ಪ್ರಯತ್ನ ಪಡ್ತಾರೆ, ಆದರೆ ಸಕಾಲಕ್ಕೆ ಅವ್ರಿಗೊಂದು ಇಂಟ್ರ್ಯೂ ಆಗುತ್ತೆ, ಇಂಟ್ರ್ಯೂಲ್ಲಿ ಸಕ್ಸಸ್ ಆಗುತ್ತೆ, ಆದರೆ ಉದ್ಯೋಗ ಮಾಡೋಕ್ಕಾಗಲ್ಲ. ಇದಕ್ಕೇನು ಕಾರಣ? ಇದಕ್ಕೇನಾದರೂ ಪರಿಹಾರ ಇದೆಯಾ? ಇದಕ್ಕೇನಾದರೂ ತಂತ್ರ ಇದೆಯಾ? ಇದಕ್ಕೆ ನಮಗೇನಾದರೂ ಒಂದು ದಾರಿ ಇದೆಯಾ? ಸುಮ್ಮನೆ ಹೋಮಗಳು, ಸುಮ್ಮನೆ ಖರ್ಚು ಮಾಡ್ತಾ ಇದ್ದೀವಿ, ಸುಮ್ಮನೆ ದಾನ ಧರ್ಮಗಳು ಇವೆಲ್ಲವೂ ಬೇಕಾಗಿಲ್ಲ. ಅದಕ್ಕೆ ಹೇಳ್ತೀವಿ ತಂತ್ರಗಳು ಅಂತಿರುತ್ತೆ. ಹಾಗಾಗಿ ಉದ್ಯೋಗ ಸಿಗ್ತೇ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಯಾವಾಗಲೂ ಒಂದು ಜಾತಕವನ್ನು ನೋಡಿದಾಗ 10ನೇ ಮನೆ ಕರ್ಮಸ್ಥಾನದಲ್ಲಿ ಯಾರಿದ್ದಾರೆ, ಕರ್ಮಸ್ಥಾನದ ದೃಷ್ಟಿಯಲ್ಲಿದೆ, ಕರ್ಮಾಧಿಪತಿ ಎಲ್ಲಿದ್ದಾರೆ, ಇದೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇರ್ತೀವಿ. ಸಾಮಾನ್ಯವಾಗಿ ಹೆರಿಡಿಟ್ರಿ ಅಂದರೆ ವಂಶ ಪಾರಂಪರ್ಯವಾಗಿ ಉದ್ಯೋಗಗಳು, ತಂದೆ ಏನೋ ಮಾಡ್ತಾರೆ ಅದನ್ನು ಮಗನಿಗೆ ಕೊಡ್ತಾರೆ, ಅದಲ್ಲ. ಅದು ಬಿಟ್ಟು ಎಷ್ಟೋ ಜನ ಸ್ವಶಕ್ತಿಯಿಂದ, ಸ್ವಂತ ಕಷ್ಟದಿಂದ ಓದಿರ್ತಾರೆ, ಅಥವಾ ಏನಾದರೂ ಮಾಡಬೇಕು ಅಂತ ಇಷ್ಟಪಡ್ತಾರೆ, ಆದರೆ ತಂದೆ ಅಶಕ್ತರಾಗಿರ್ತಾರೆ. ಅಂಥವ್ರಿಗೆ ಉದ್ಯೋಗ ಸಿಗದೇ ಇರುತ್ತೆ. ಮನೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಜಿಗುಪ್ಸೆಗೊಂಡಿರ್ತಕ್ಕಂಥ ಆ ವ್ಯಕ್ತಿಗಳಿಗೆ ಉದ್ಯೋಗ ಸಿಗತಕ್ಕಂಥ ಮಾರ್ಗ ಇದೆಯಾ ಅಂತ ನಾವು ಇವತ್ತು ಕಂಡುಕೊಂಡಿದ್ದೆ. ಆದರೆ ಇವತ್ತು ಗ್ಯಾರಂಟಿಯಾಗಿ ಉದ್ಯೋಗ ಸಿಗುತ್ತೆ. ಆ ರೀತಿ ನೋಡೋಕ್ಕೆ ಹೋದಾಗ ಉದ್ಯೋಗಕ್ಕೆ ನಮಗೇನಾಗುತ್ತೆ, ಕೆಲವ್ರಿಗೆ ಉದ್ಯೋಗ ಸಿಕ್ಕಿದಾಗ ಬಡ್ತಿ ಕೂಡ ಸಿಗೋದಿಲ್ಲ. ಪ್ರಮೋಷನೇ ಆಗ್ತಾಯಿಲ್ಲ ಸರ್, ಅಲ್ಲೇ ಇದ್ಬಿಟ್ಟಿದ್ದೀನಿ ನಾನು 10 ವರ್ಷದಿಂದ ಅಂತಾರೆ. ನಾನು ಉದ್ಯೋಗ ಮಾಡ್ತಾಯಿದ್ದೀನಿ, ಅಲ್ಲಿ ಶತ್ರುಗಳು ಕಾಟ ಅಂತಾರೆ. ಉದ್ಯೋಗದಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಬರ್ತಾ ಇರ್ತೀವಿ. ಎಲ್ಲಕ್ಕೂ ಸೇರಿ ಒಂದೇ ಒಂದು ಪರಿಹಾರ ಇದೆ. ಆ ಪರಿಹಾರವನ್ನು ನಾವು ನೋಡೋಕ್ಕೆ ಹೋದಾಗ ಅದನ್ನೇ ನಾವು ಕಾರ್ಯಸಿದ್ಧಿ ಹನುಮಾನ್ ಪೂಜೆ ಅಂತ ಕರಿತೀವಿ. ಹನುಮ ಕೇವಲ ನಾವು ಹೇಳ್ತೀವಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ, ನಾವೇನು ಹೇಳ್ತೀವಿ, ಬುದ್ಧಿಗೆ ನಿರ್ಭಯತ್ವ ಎಲ್ಲಕ್ಕೂ ಬಿಟ್ಟು ಕೂಡ ಜಯಕ್ಕೂ ಕೂಡ ಹನುಮನು. ಆದರೂ ಕೂಡ ಉದ್ಯೋಗಕ್ಕೂ ಕೂಡ ಕಾರಕತ್ವಾಗಿರ್ತಕ್ಕಂಥ ದೇವರು ಅಂದರೆ ಹನುಮನ ಪೂಜೆ, ಕಾರ್ಯಸಿದ್ಧಿ ಹನುಮಾನ್ ಪೂಜೆ. ಇದು ಹೇಗೆ ಮಾಡಬೇಕು, ಇದನ್ನು ಯಾವ ರೀತಿ ಮಾಡಬೇಕು? ಸೂರ್ಯೋದಯಕ್ಕೆ ಮುಂಚೆ, ಸೂರ್ಯ ಉದಯಿಸ್ತಕ್ಕಂಥ ಸಮಯದಲ್ಲಿ ಇನ್ನೂ ಮುಂಚೆನೇ, ಸಾಮಾನ್ಯವಾಗಿ 6:15 ಸೂರ್ಯೋದಯ ಅಥವಾ 6:20ಕ್ಕೆ ಒಂದು 5-10 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಆ ಸಮಯಕ್ಕೆ ಎದ್ದು ನಾವು ಹನುಮನ ಪ್ರಾರ್ಥನೆ, ಹನುಮನ ಸ್ತೋತ್ರ ಮಾಡಿಕೊಂಡಿದ್ದೆ ಆದರೆ, ಹನುಮನಿಗೆ ನಾವು ಪ್ರಾರ್ಥನೆ ಮಾಡಿದಾಗ ಆ ಸಮಯದಲ್ಲಿ ಒಂದು ವಾತಾವರಣ ಕೂಡ ಶುದ್ಧವಾಗಿರುತ್ತೆ. ಕೇವಲ ಅಲ್ಲಿ ಭಗವಂತನ ಒಂದು ಲಹರಿಗಳು ಕೂಡ ಇರತಕ್ಕಂಥ ಸಮಯ ಕೂಡ ಅದಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಕೇಸರಿಯನ್ನು ಮೊದಲೇ ತಂದಿಟ್ಕೊಂಡಿರಬೇಕು. ಕೇಸರಿಯನ್ನು ತಂದು ಈ ಉಂಗುರದ ಬೆರಳು ಅಂತ ಏನು ಹೇಳ್ತೀವಿ, ಈ ಉಂಗುರದ ಬೆರಳಿನಲ್ಲಿ ನೀವು ಆ ಒಂದು ಕೇಸರಿಯನ್ನು ಹಚ್ಕೊಂಡು ಹನುಮನ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ, ಈ ರೀತಿ ಎಷ್ಟು ದಿನ ಮಾಡಬೇಕು? 21 ದಿನ ಮಾಡಬೇಕು. 21 ದಿನ ಮಾಡಿ ಸಿಂಧೂರವನ್ನು ಅಥವಾ ಕೇಸರಿಯನ್ನು ಧರಿಸಿ ಹನುಮನ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ಉದ್ಯೋಗ ಬೇಗ ಸಿಗುತ್ತೆ. ಅದ್ರ ಜೊತೆಗೆ ಈ ಒಂದು ಮಂಗಳವಾರ ವೀಳ್ಯದೆಲೆ ಆಗ್ಬೋದು, ಖರ್ಜೂರ ಆಗ್ಬೋದು, ಬೆಲ್ಲ, ಇವು 3 ಸಹ ನೀವು ಹನುಮನ ಕ್ಷೇತ್ರದಲ್ಲಿ ದಾನ ಕೊಟ್ಟಿದ್ದೆ ಆದರೆ, ಹನುಮನ ದೇವಸ್ಥಾನದಲ್ಲಿ ವೀಳ್ಯದೆಲೆ, ಖರ್ಜೂರ, ಬೆಲ್ಲ ಇವು 3 ಆ ಒಂದು ಎಲೆಯಲ್ಲಿಟ್ಟು ಅದನ್ನು ನಾವು ದಾನ ಅರ್ಚಕರಿಗಾಗ್ಬೋದು, ಅಲ್ಲಿ ಯಾರಿಗಾದರೂ ಆಗ್ಬೋದು, ಈ ರೀತಿ 3 ಜನರಿಗೆ ಒಂದು 3 ಮಂಗಳವಾರ ಕೊಡಿ. ನಿಮಗೆ ಮಾರ್ಗ ಅದಕ್ಕಷ್ಟಕ್ಕದೇ ಬರುತ್ತೆ. ಹಾಗಾಗಿ ಉದ್ಯೋಗ ಬೇಗ ಸಿಗುತ್ತೆ. ಅದರ ಜೊತೆಗೆ ಸಾಧ್ಯವಾದರೆ ಎಲ್ಲ ಕಡೆ ಇಂಟರ್ನೆಟ್ಟಲ್ಲೂ ಸಿಗುತ್ತೆ ಈ ಮಂತ್ರ. ಇದು ಬೇಗ ಉದ್ಯೋಗವನ್ನು ಕಲ್ಪಿಸಿಕೊಡುತ್ತೆ, ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ, ಅವಕಾಶಗಳನ್ನು ಉಂಟು ಮಾಡಿಕೊಡುತ್ತೆ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವ ಕಿಂ ವದ, ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವ ಕಿಂ ವದ, ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ. ಈ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ. ಎಷ್ಟೋ ಸರಿ ಕೇಳಿಸ್ಕೊಂಡಾಗ ಬಹಳಷ್ಟು ಶುಭ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಎಲೆ, ಖರ್ಜೂರ, ಬೆಲ್ಲ ಇದನ್ನು ಮಾಡಿ ಸಾಧ್ಯವಾದರೆ 1-2 ಬಾಳೆಹಣ್ಣು ಎಲ್ಲಾದರೂ ತಗೊಂಡು ಗೋವುಗಳಿದ್ದರೆ ಗೋವುಗಳಿಗೆ ಕೊಡಿ, ತುಂಬಾ ಒಳ್ಳೆಯದಾಗುತ್ತೆ. 21 ದಿನ ಮನೆಯಲ್ಲಿ ಸಿಂಧೂರವನ್ನು ಇಟ್ಟು ಬೆಳಗಿನ ಜಾವ ಸೂರ್ಯೋದಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.